ಈಗ ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರವನ್ನ ಹೂಡೋದಕ್ಕೆ ಆರಂಭ ಮಾಡಿದ್ದಾರೆ. ಮೇಲ್ಮನೆ ಮಹಾಯುದ್ಧದಲ್ಲಿ ಗೆದ್ದು ಬೀಗೋದ್ ಯಾರು ಅನ್ನುವಂತ ಪ್ರಶ್ನೆ ಈಗಾಗಲೇ ಆರಂಭ ಆಗಿದೆ. ಪರಿಷತ್ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಅಭ್ಯರ್ಥಿಗಳ ಗೆಲುವಿಗಾಗಿ ಎಲ್ಲಾ ಪಕ್ಷಗಳು ಕೂಡ ರಣತಂತ್ರ ಹೂಡ್ತಾ ಇರುವಂತದ್ದು. ಮೇಲ್ಮನೆ ಮಹಾಯುದ್ಧದಲ್ಲಿ ಹಾಗಿದ್ರೆ ಗೆಲ್ಲೋದ್ ಯಾರು? 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ 4 ಸ್ಥಾನಗಳಿದ್ರೆ ಬಿಜೆಪಿ 2 ಗೆಲುವು ಫಿಕ್ಸ್ ಆಗುತ್ತೆ. ಕೈ ಪಡೆಯಲ್ಲಿ 5ನೇ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ತಂತ್ರವನ್ನ ಕೂಡ ಹೂಡಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕೊನೆ ಹಂತದ ಸ್ಟ್ರಾಟಜಿ ಬಳಸೋಕೆ ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್ ಅವರು, ವಿನಯ್ ಕಾರ್ತಿಕ್, ತಿಪ್ಪಣ್ಣಪ್ಪ ಕಮಕನೂರ್, ಟಿವಿ ಮೋಹನ್ ಶಿವಣ್ಣ ಮಳವಳ್ಳಿ ಬಿಜೆಪಿ ಅಭ್ಯರ್ಥಿಗಳಾಗಿ, ಇನ್ನು ರಘು ಕೌಟಿಲ್ಯ, ಲಿಂಗರಾಜ್ ಪಾಟೀಲ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು ಗೋವಿಂದರಾಜು ಅವರು. ಇಷ್ಟೋ ಜನರ ಪೈಕಿ ಈಗ ಗೆಲುವಿಗಾಗಿ ರಣತಂತ್ರಗಳನ್ನ ಹೂಡೋಕೆ ಆರಂಭ ಮಾಡಿರುವಂತದ್ದು ಕೈ ಮೈತ್ರಿ ಪಡೆ ಹಾಗೇನೆ ಬಿಜೆಪಿ. 7 ಸ್ಥಾನಗಳು. 5ನೇ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಯಾರು ಅಂತ ಇವಾಗಲೇ 5ನೇ ಅಭ್ಯರ್ಥಿಯ ಗೆಲುವಿಗೂ ಕೂಡ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ವಿನಯ್ ಕಾರ್ತಿಕ್, ತಿಪ್ಪಣ್ಣಪ್ಪ ಕಮಕನೂರ್, ಪಿವಿ ಮೋಹನ್. ಎಸ್, ಬಿಕೆ ಹರಿಪ್ರಸಾದ್ ಅವರು ಹಿರಿಯ ರಾಜಕಾರಣಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು. ನಾವು ನೋಡ್ತಾ ಇದ್ದೀವಿ, ಇವರು ಈ ಹಿಂದೆ ಕೂಡ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಸ್ಪರ್ಧಿಸ್ತಾ ಇರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇನ್ನು ತಿಪ್ಪಣ್ಣಪ್ಪ ಕಮಕನೂರ್ ಅವರ ವಿಚಾರಕ್ಕೆ ಅಂತ ಬಂದಾಗ, ಕಲಬುರಗಿ ಮೂಲದವರು ಇವರು. ಈ ಹಿಂದೆ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಇವರು ಕೂಡ ಇವರಿಗೂ ಪಕ್ಷ ಮತ್ತೆ ಅವಕಾಶವನ್ನ ನೀಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪಿವಿ ಮೋಹನ್ ಅವರು ಎಐಸಿಸಿ ಕಾರ್ಯದರ್ಶಿ ಆಗಿದ್ದು ಮೊದಲನೇ ಬಾರಿಗೆ ಪರಿಷತ್ ಪ್ರವೇಶ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಹೊಸ ಮುಖವಾಗಿ ಇವರು ಆಯ್ಕೆಯಾಗಿದ್ದಾರೆ. ಇನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ವಿ.ಎಸ್. ಶಿವಣ್ಣ ಅವರು ಮಳವಳ್ಳಿ ಮೂಲದ ಹಳೆಯ ಮತ್ತೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ. ಅದೇ ರೀತಿಯಾಗಿ ವಿನಯ್ ಕಾರ್ತಿಕ್ ಅವರು ಕೂಡ. ಹಾಗಿದ್ರೆ ಅಭ್ಯರ್ಥಿಗಳ ಪಟ್ಟಿ ಯಾರ್ಯಾರಿದ್ದಾರೆ ಅಂತ ಎಲ್ಲ ನೋಡ್ತಾ ಹೋಗೋಣ ಬನ್ನಿ. ಎಸ್, ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ನಿಂದ ತಿಪ್ಪಣ್ಣಪ್ಪ ಕನಕನೂರು, ಪಿವಿ ಮೋಹನ್ ಅವರಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಅಭ್ಯರ್ಥಿಯ ಸಾಲಿನಲ್ಲಿರುವಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿನಯ್ ಕಾರ್ತಿಕ್ ಅವರು ಹಾಗೇನೆ ಶಿವಣ್ಣ ಬಿಎಸ್, ಈ 5 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು 5 ಸ್ಥಾನಗಳಿಗೆ. ಬಿಜೆಪಿಯಿಂದ ನೋಡ್ತಾ ಹೋದಾಗ ಉಮೇದುವಾರಿಕೆಯಲ್ಲಿ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಅವರಿದ್ದಾರೆ. ಬಿಜೆಪಿಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೇನೆ ರಘು ಕೌಟಿಲ್ಯ ಇಬ್ಬರು ಅಭ್ಯರ್ಥಿಗಳು. ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರಾಗಿದ್ದು ಬಿಜೆಪಿಯಿಂದ ಕಣಕ್ಕಿಳಿದಿರುವಂತದ್ದು ಲಿಂಗರಾಜ್ ಪಾಟೀಲ್ ಅವರು. ಇನ್ನು ರಘು ಕೌಟಿಲ್ಯ ಅವರು ಮೈಸೂರು ಭಾಗದ ಪಕ್ಷದ ಹಿರಿಯ ಮುಖಂಡರಾಗಿದ್ದಾರೆ. ಅವರು 2ನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತದ್ದು ರಘು ಕೌಟಿಲ್ಯ ಅವರು ಬಿಜೆಪಿ ಪರವಾಗಿ. ಇನ್ನು ಜೆಡಿಎಸ್ ವಿಚಾರ ಅಂತ ಬಂದಾಗ ಗೋವಿಂದರಾಜ್ ಅವರು ಹಾಲಿ ಪರಿಷತ್ ಸದಸ್ಯರಾಗಿದ್ದು ಇವರ ಅಧಿಕಾರಾವಧಿ ಮುಗಿತಾ ಇರುವಂತಹ ಹಿನ್ನೆಲೆ ಜೆಡಿಎಸ್ ಪಕ್ಷದಿಂದ ಈಗ ಮತ್ತೊಮ್ಮೆ ಕಣಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಜೆಡಿಎಸ್ ನಿಂದ ಗೋವಿಂದರಾಜ್. ಇಷ್ಟೂ ಜನ ಅಭ್ಯರ್ಥಿಗಳ ಪಟ್ಟಿಯನ್ನ ನಾವು ನೋಡ್ತಾ ಹೋದಾಗ ಫೈಟ್ ನಡೀತಾ ಇರುವಂತದ್ದು ಇಷ್ಟು ಜನರ ಪೈಕಿ. ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಹೊಂದಿರುವಂತದ್ದು. ಇನ್ನು ಬಿಜೆಪಿ 2 ಅಭ್ಯರ್ಥಿಗಳು, ಜೆಡಿಎಸ್ನ 1 ಅಭ್ಯರ್ಥಿ. ಇಷ್ಟೂ ಜನರ ಗೆಲುವಿಗೆ